ಹಲೋ, ನಮಸ್ತೆ. ಹೇಗಿದ್ದೀರಾ ಎಲ್ಲ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಮ್ಯಾಂಗೋದ್ರಲ್ಲಿ ಐಸ್ ಕ್ರೀಮ್ ಮಾಡೋಣ ಅಂತ. ಸೀಸನ್ ವೈಸ್ ಅಲ್ಲ, ಸೊ ಹಾಗಾಗಿ ಮ್ಯಾಂಗೋ ತಿಂದು ತಿಂದು ಬೇಜಾರಾಗಿರೋರಿಗೆ ಅದರಿಂದ ಹೇಗೆ ಐಸ್ ಕ್ರೀಮ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದರಲ್ಲಿ ಯಾವುದೇ ಎಕ್ಸ್ಟ್ರಾ ಪೌಡರ್ಸು, ಕಲರ್ಸು ಏನು ಯೂಸ್ ಮಾಡ್ದೇ ಜಸ್ಟ್ ಗೋಡಂಬಿ ಮತ್ತು ಹಾಲು ಮತ್ತು ಮಾವಿನ ಹಣ್ಣು, ಅದಕ್ಕೆ ಸ್ವೀಟ್ ಏನಾದರೂ ಬೇಕು ಅಂದರೆ ನಾನು ಬೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಅದನ್ನು ಕೂಡ ನಿಮಗೆ ತೋರಿಸ್ಕೊಡ್ತೀನಿ. 3 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಸಿಪ್ಪೆ ಹಾಕ್ಲಿಲ್ದಂಗೆ ಮೇಲ್ಗಡೆ ಇರೋ ಪಲ್ಪ್ ಮಾತ್ರ ನಾನು ತೊಗೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕೋತಾ ಇದ್ದೀನಿ. ಅದು ನೀಟಾಗಿ ಪೇಸ್ಟ್ ಆಗೋ ಥರ ನಾವು ರುಬ್ಕೋಬೇಕು. 3 ಹಣ್ಣನ್ನು ಕೂಡ ಇದೇ ಥರನೇ ನಾನು ತೊಗೊಂಡಿರೋದು. ನೋಡಿ ತೋರಿಸ್ತಾ ಇದ್ದೀನಿ, ಇದೇ ಥರನೇ, ಸರಿನಾ? ಆಮೇಲೆ ನೆಕ್ಸ್ಟು ಇದು 3 ಹಣ್ಣಿನಲ್ಲಿ ಇಷ್ಟ ಆಗಿದೆ, ನಾನೊಂದು ಜಾರ್ ಒಳಗಡೆ ಹಾಕಿ ಎತ್ತಿಟ್ಟಿದ್ದೀನಿ. ನಾನು 3 ಹಣ್ಣಿಗೆ 1.5 ಕಪ್ಪಷ್ಟು ನಾನು ಹಾಲನ್ನ ಹಾಕ್ತಾಯಿದ್ದೀನಿ. ಕರೆಕ್ಟ್ ಆಗುತ್ತೆ 1.5 ಕಪ್ಪು. ಅಕಸ್ಮಾತ್ ನಮಗೆ ಎಕ್ಸ್ಟ್ರಾ ಬೇಕು ಅಂದರೆ ನಾವು ಎಕ್ಸ್ಟ್ರಾ ಮಾವಿನ ಹಣ್ಣು, ಎಕ್ಸ್ಟ್ರಾ ಹಾಲನ್ನ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಅದನ್ನು ನೀಟಾಗಿ ಬಿಸಿಗಿಡಬೇಕು, ಯಾಕಂದರೆ ಹಾಲು ಚೆನ್ನಾಗಿ ಕುದಿಬೇಕು ಮತ್ತು ಅದು ಕೆನೆ ಮೇಲ್ಗಡೆ ಬರೋ ಥರ ಕುದಿಬೇಕು. ಒಂದು ಕುದಿ ಬರ್ತಾ ಇದೆ ನೋಡಿ, ಈ ಥರ ಕೆನೆ ಬರ್ತಾ ಇರಬೇಕು. ಆಮೇಲೆ ನೆಕ್ಸ್ಟ್ ನಾವು ರುಬ್ಬಿದಂತಹ ಗೋಡಂಬಿ ಪೇಸ್ಟು ಕೂಡ ಅದರೊಳಗಡೆ ಹಾಕ್ತಾಯಿದ್ದೀನಿ. ಇದೇ ಮೇಯ್ನು, ಯಾಕೆಂದರೆ ಇದು ನೀಟಾಗಿ ಕುದ್ಬಿಟ್ಟು ಎಲ್ಲ ಗಟ್ಟಿಗೆ ಆಗಿ ಅದು ಪೇಸ್ಟ್ ವೈಸ್ ನಮಗೆ ಆಗಬೇಕು. ಈ ಥರ ನೋಡಿ ಪೇಸ್ಟ್ ಆಗಿದೆ. ಅದು ಆದ ತಕ್ಷಣ ನಾನು ಮಾವಿನ ಹಣ್ಣಿನ ರುಬ್ಬಿಟ್ಟಿರೋದ ಪಲ್ಪ್ನ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಎಲ್ಲೂ ಕೂಡ ಗಂಟಾಗ್ಲಿಲ್ದಂಗೆ ನೀಟಾಗಿ ಪೇಸ್ಟ್ ಸ್ಟ್ರಕ್ಚರ್ ಬರಬೇಕು. ಆ ಥರ ನಾನು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಡ್ತಾಯಿದ್ದೀನಿ. ಸ್ವೀಟ್ ಕಡಿಮೆ ಅಂತ ಅನ್ನಿಸ್ತು ಅಂತ ನಾನು ಬೆಲ್ಲ ಇಲ್ಲಿ ಯೂಸ್ ಮಾಡಿದ್ದೀನಿ. ಇವಾಗ ಅದನ್ನು ನೀಟಾಗಿ ಮಿಕ್ಸಿಗೆಲ್ಲ ಹಾಕಿ ಇವಾಗ ನಾನು ತೊಗೋತಾ ಇದ್ದೀನಿ. ನೋಡಿ, ಕ್ರೀಮಿ ವೈಸು ಪೇಸ್ಟ್ ವೈಸ್ ಚೆನ್ನಾಗಿ ಬಂದಿದೆ. ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಬರಬೇಕು ನಾವು ರುಬ್ಬಿದಾಗ. ನಾನು ಆಮೇಲೆ ಕಟ್ ಮಾಡಿಟ್ಟಂಥ ಎಕ್ಸ್ಟ್ರಾ ಗೋಡಂಬಿ ಮತ್ತು ಪಿಸ್ತಾನ ಅದಕ್ಕೆ ಮೇಲ್ಗಡೆ ಒಂದು ಕವರ್ ಹಾಕ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಒಂದು 6 ಅವರ್ಸು ನಾವು ಫ್ರೀಸಲ್ಲಿ ಇಟ್ಟರೆ ಸಾಕು, ನೀಟಾಗಿ ಆಗೋಗಿರುತ್ತೆ ಐಸ್ ಕ್ರೀಮು. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಥರ ಬರುತ್ತೆ. ನಾನು ನೈಟ್ ಮಾಡಿಟ್ಟಿದ್ದು ಮಾರ್ನಿಂಗ್ ತೆಗೆದಾಗ ಈ ಥರ ಇತ್ತು. ಹಾಕ್ತಾಯಿದ್ದೀನಿ ನೋಡಿ ಒಂದು ಬೌಲಿಗೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮಕ್ಕಳಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಹೊರಗಡೆ ಏನು ಹಾಕಿರ್ತಾರೋ ಏನೋ ಗೊತ್ತಿರಲ್ಲ, ಬಟ್ ಮಕ್ಕಳಿಗೆಲ್ಲ ಕೊಡಿಸ್ತೀವಿ ಅಲ್ವಾ, ಸೊ ಅದ್ರ ಬದಲು ನಾವು ಮನೆಯಲ್ಲೇ ಮಾಡ್ಕೋಬೋದು. ಇದು ನಾನು ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಗಾಯ್ಸ್. ಒಂದ್ಸಲ ಟ್ರೈ ಮಾಡಿ ನೋಡಿ. ಈ ಸೀಸನ್ ಮುಗಿಯೋದ್ರೊಳಗಡೆ ಯಾವ ಮಾವಿನ ಹಣ್ಣಲ್ಲಿ ಬೇಕಾದರೂ ನಾವು ಮಾಡ್ಬೋದು. ಇದು ಇವತ್ತಿನ ರೆಸಿಪಿ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.